ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವಪ್ರಸನ್ನಾ ವದನಿ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಘೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ವೈಕುಂಠರಾಮೋ ಎಂಬವರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತು ಹಾಗೂ ನಾಳೆ 2 ದಿನಗಳ ಅವಧಿಯಲ್ಲಿ ಈ ಒಂದು ರಜತ ಮಹೋತ್ಸವದ ಸಂದರ್ಭದಲ್ಲಿ 2 ವಿಷಯಗಳನ್ನು ಮಾತನಾಡಬೇಕು ಅಂತ ತಿಳಿದುಕೊಂಡು ಪೂಜ್ಯ ರಘುತ್ತಮಾಚಾರ್ಯರು ಹಾಗೂ ಬಿಂದಾಚಾರ್ಯರು ವಿಷಯವನ್ನು ಸೂಚಿಸಿದಾಗ ಇಲ್ಲಿ ನೆಲೆಸಿರುವಂತಹ ಪ್ರಾಣದೇವರು ಹಾಗೂ ಗಣಪತಿ ಇವರಿಬ್ಬರ ವಿಷಯವನ್ನು ಚಿಂತನೆ ಮಾಡಬೇಕು ಅಂತ ಹೊರಟಿದ್ದೇನೆ. ಇವತ್ತು ಪ್ರಾರಂಭದಲ್ಲಿ ಈ ದಿವಸ ಗಣೇಶನ ಬಗ್ಗೆ ಚಿಂತನೆ ಮಾಡಬೇಕು, ನಾಳೆ ದಿವಸ ಪ್ರಾಣದೇವರ ಚಿಂತನೆಯನ್ನು ಮಾಡೋದು ಅಂತ. ಗಣಪತಿಯ ಬಗ್ಗೆ ಕೇಳಿದ ಕೂಡಲೇ ಏನಾಗ್ತದೆ ಅಂದರೆ, ಅದು ಎಷ್ಟು ಪುರಾಣಗಳಿವೆಯೋ ಎಲ್ಲ ಪುರಾಣಗಳಲ್ಲಿ ಬಂದ ಗಣಪತಿಯನ್ನು ಒಂದು ಕಡೆಗೆ ತರಬೇಕಾಗ್ತದೆ. ಸಾಮಾನ್ಯವಾಗಿ ಭಾಗವತ ಹೇಳುವಾಗಲೂ ಅಥವಾ ಬೇರೆ ಗಣೇಶ ಚತುರ್ಥಿ ಒಂದು ದಿವಸ ಗಣಪತಿಯನ್ನು ಕೇಳಿದ್ದಾದರೆ ಮುಂದೆ 1 ವರ್ಷದವರೆಗೂ ನಮಗೂ ಅವರಿಗೂ ಸಂಬಂಧ ಇಲ್ಲ ಅಂತ ನಾವು ಅಷ್ಟು ವ್ಯವಸ್ಥಿತವಾಗಿ ಬದುಕ್ತಿರ್ತೇವೆ. ಕೆಲವರೆಲ್ಲ ತಮ್ಮನ್ನು ಪರಿಚಯ ಮಾಡಿಕೊಳ್ಳೋ ಕಾಲಕ್ಕೆ ನಮಗೂ ನಿಮಗೂ ಎಷ್ಟು ಸಂಬಂಧದ ಅಂತ ಹೇಳ್ಕೊಂಡೇ ಪರಿಚಯ ಮಾಡಿಕೊಂಡಿರ್ತಾರೆ. ಎಷ್ಟು ದಿವಸದ್ದು ಅಂತ ಇರ್ತದಲ್ಲ ಅಷ್ಟು ಪರಿಚಯ ಮಾಡ್ಕೊಂಡಿರ್ತಾರೆ. ಹಂಗೆ ಗಣಪತಿ ನಮಗೆ ಹೆಂಗೆ ಅಂದ್ರೆ ವರ್ಷಕ್ಕೆ 1 ದಿವಸ ನಮ್ಮ ಗಣಪತಿ, ತಪ್ಪಿದ್ರೆ ಇನ್ನೊಂದು 2 ದಿವಸ, ಇಷ್ಟು ಬಿಟ್ಟರೆ ಮತ್ತೆಂದು ಪರಿಚಯ ಇರೋದಿಲ್ಲ ಅಥವಾ ಅವ್ರಿಗೆ ನಾವು ನೆನೆಸೋದಿಲ್ಲ. ಗಣಪತಿಯನ್ನ ಸದಾಕಾಲ ನೆನೆಸಬೇಕು, ದೊಡ್ಡ ದೇವತೆ ಅಂತನ್ನುವಂತಹ ಮಾತನ್ನ ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಅನೇಕ ಕಡೆಗಳಲ್ಲಿ ತಿಳಿಸ್ತಾರೆ. ಮೊದಲು ಅವರ ಒಂದು ಸ್ತೋತ್ರವನ್ನ ವಾದರಾಜಶ್ರೀ ಚರಣರು ತೀರ್ಥ ಪ್ರಬಂಧದಲ್ಲಿ ಹೇಳಿದ್ದನ್ನು ಸ್ಮರಣೆ ಮಾಡಿಕೊಂಡು ಮುಂದೆ ವಿಷಯ ಪ್ರವೇಶವನ್ನು ಮಾಡ್ತೇನೆ. ದುಷ್ಟಾನಾಂ ವಿಘ್ನಕರ್ತ ಸುಚರಿತ ಸುಜನ ಸ್ತೋಮ ವಿಘ್ನಾಪಹರ್ತ ತಸ್ಮಾದ್ ವಿಘ್ನಾಧಿಪೋಹಂ ಮತೈತಿ ಸುಧಿಯಾಂ ಸ್ಪಷ್ಟಮಾಜ್ಞಾಪನಾಯ ಪೌಲಸ್ತೇಚ್ಛಾಂತರಾಯಃ ಸುರಮುನಿನಿಕರಾಭೀಷ್ಟ ಸಂಪ್ರಾಪ್ತ್ಯುಪಾಯಃ ಶ್ರೇಯೋ ವಿಘ್ನಾಧಿರಾಜಃ ಪ್ರದಿಶತು ಸತತಂ ಭೂರಿ ಗೌರೀತನೂಜಃ. ಗೌರೀತನೂಜಃ ಗಣಪತಿ ನಮಗೆಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ವಾದರಾಜಶ್ರೀ ಚರಣರು ತೀರ್ಥ ಪ್ರಬಂಧದಲ್ಲಿ ಗೋಕರ್ಣದಲ್ಲಿರುವಂತಹ ಗಣೇಶನ ಸ್ತೋತ್ರವನ್ನು ಮಾಡ್ತಾರೆ. ಕಲಿಯುಗದಲ್ಲಿ 2 ದೇವತೆಗಳನ್ನು ವಿಶೇಷವಾಗಿ ಪೂಜೆ ಮಾಡ್ತಾರಂತೆ ಜನ.
ಮಾರ್ಕಾಂಡೇಯ ಪುರಾಣದಲ್ಲಿ ಹೇಳುವಾಗ ಬರುವ ಮಾತು, ಕಲೌ ದುರ್ಗಾ ವಿನಾಯಕವು ಅಂತ ಒಂದು ವಾಕ್ಯ ಇದೆ. ಕಲಿಯುಗದಲ್ಲಿ ದುರ್ಗಾದೇವಿ ಹಾಗೂ ಗಣಪತಿಯ ಪೂಜೆ ಅಂತನ್ನೋದು ವಿಶೇಷವಾಗಿ ನಡೆಯುವಂತಹದ್ದು ಅಂತ. ಇವತ್ತು ಯಾರ ಮನೆಯಲ್ಲಿಯೂ ಗಣಪತಿಯ ಪೂಜೆ ಇಲ್ಲದೆ ಕಾರ್ಯಗಳೇ ಆಗುವುದಿಲ್ಲ. ಎಲ್ಲಿಯೇ ಹೋದರೂ ಗಣಪತಿಯ ಪೂಜೆ ಆಗಲೇಬೇಕು. ಪ್ರತಿಯೊಬ್ಬರೂ ಕೂಡ ಗಣಪತಿಯನ್ನು ಪೂಜಿಸ್ತಾರೆ. ದೇವರನ್ನ ಪೂಜೆ ಮಾಡದೇ ಇದ್ರೂ ಗಣಪತಿಯ ಪೂಜೆಯನ್ನು ಮಾಡುತ್ತಾರೆ. ಪ್ರಾಣದೇವರ ಪೂಜೆಯನ್ನು ಮಾಡದೇ ಇದ್ರೂ ಗಣಪತಿಯ ಪೂಜೆಯನ್ನು ಮಾಡುತ್ತಾರೆ. ವರ್ಷಕ್ಕೆ ಒಂದು ಬಾರಿ ಗಣೇಶ ಚತುರ್ಥಿ ಅಂತೂ ಎಲ್ಲರೂ ಪೂಜೆ ಮಾಡುತ್ತಾರೆ. ಕೊನೆಗೆ ಗಣಪತಿ ಪೂಜೆ ಎಲ್ಲಿಗೆ ಬಂದಿದೆ ಅಂದರೆ, ಎಲ್ಲರ ಮಧ್ಯದಲ್ಲಿ ಮನೆಯಲ್ಲಿದ್ದವನು ರಸ್ತೆಯಲ್ಲೂ ಕುಳಿತುಕೊಂಡು ಪೂಜೆಯನ್ನು ತೆಗೆದುಕೊಳ್ಳುವ ಹಂತಕ್ಕೆ ಬಂದಿದ್ದಾನೆ. ಅದು ಬೇರೆ, ನಾವು ಕೂರಿಸಿದ್ದೇವೆ ಅವನು ಕರ್ಕೊಂಡು ಹೋಗಿ ಅಂತ ಇಟ್ಕೊಳ್ಳಿ. ಅಂತೂ ಪೂಜೆಯನ್ನು ಎಲ್ಲರೂ ಮಾಡಲೇಬೇಕು. ಯಾಕೆ ಗಣಪತಿಯ ಪೂಜೆಯನ್ನ ಮಾಡದೇ ಹೋದರೆ ಏನಾಗತ್ತೆ? ಆ ಮಾತು ಎಷ್ಟು ಚೆಂದಾಗಿದೆ ಅಂದರೆ, ಇಬ್ಬರನ್ನ ತಪ್ಪದೇ ಪೂಜೆ ಮಾಡ್ರಿ, ಒಂದು ಗಣಪತಿಯ ಪೂಜೆ, ಒಂದು ದುರ್ಗಾ ಪೂಜೆಯನ್ನು ಮಾಡ್ರಿ ಅಂತ. ಕಲವು ವಿಶೇಷವಾಗಿ ಕಲಿಯುಗದಲ್ಲಿ, ಎಲ್ಲ ಯುಗಗಳಲ್ಲೂ ಪೂಜೆ ಆಗ್ತಿರ್ತದೆ, ಕಲಿಯುಗದಲ್ಲಿ ಮಾತ್ರ ದುರ್ಗೆ ಮತ್ತು ಗಣಪತಿಯ ಪೂಜೆಯನ್ನು ಮಾಡ್ರಿ ಅಂತ. ಕಾರಣ ಏನು? ದುರ್ಗಾದೇವಿ ಇವಳು ತಮೋಗುಣಕ್ಕೆ ಅಭಿಮಾನಿಯಾಗಿದ್ದಾಳೆ. ತಮೋಗುಣಕ್ಕೆ ಅಭಿಮಾನಿನಿಯಾಗಿರುವಂತಹ ಅವಳು ಆ ತಮೋಗುಣವನ್ನು ನಿಯಂತ್ರಣ ಮಾಡ್ತಾ ಇದ್ದಾಳೆ. ಕಲಿಯುಗದಲ್ಲಿ ತಮೋಗುಣದ ಪ್ರಭಾವ ಹೆಚ್ಚು. ಅದು ಸತ್ವಗುಣ ರಜೋಗುಣಗಳಿಗಿಂತಲೂ ತಮೋಗುಣ ಕೆಲಸ ಮಾಡುವುದೇ ಹೆಚ್ಚಾದ್ದರಿಂದ ಅದರ ಫಲಗಳೇನು? ತಮೋಗುಣ ಹೆಚ್ಚಾದರೆ ಅದು ಏನೇನು ಕೆಲಸ ಮಾಡ್ತದೆ ಅಂದರೆ, ಅಜ್ಞಾನ, ಮೋಹ, ವಿಪರೀತ ಜ್ಞಾನ, ಇವುಗಳನ್ನೆಲ್ಲವನ್ನ ಕೊಡುವುದು ಯಾವುದು ಅಂದರೆ ಈ ತಮೋಗುಣ. ಹಾಗಾದರೆ ತಮೋಗುಣದ ಫಲವಾದ ಅಜ್ಞಾನ, ವಿಪರೀತ ಜ್ಞಾನಗಳು, ಮೋಹಗಳು ಉಂಟಾಗಬಾರದು ಅಂತಾದರೆ ದುರ್ಗಾ ಪೂಜೆಯನ್ನು ಮಾಡ್ತಾ ಇದ್ರೆ ಅವುಗಳೆಲ್ಲವೂ ಪರಿಹಾರ ಆಗ್ತದೆ. ಏನೋ ಆಯಿತು, ಪೂಜಾ ಮಾಡಬೇಕು ಅಂತ ಹೊರಟು ಕೂಡಲೇ ಏನು ಶುರುವಾಯಿತು ಅಂದರೆ ವಿಘ್ನಗಳೆಲ್ಲ ಪ್ರಾರಂಭ ಆಯಿತು. ನಮಗೆ ವಿಘ್ನಗಳು ಎಷ್ಟಿರ್ತದೆ ಅಂತ ಕೇಳಿದ್ರೆ, ಹೊರಗೆ ಹೋಗಿ ಪೂಜಾ ಮಾಡೋದು, ಕ್ಷೇತ್ರಕ್ಕೆ ಹೋಗಿ ಸಾಧನೆ ಮಾಡೋದಲ್ಲ, ಮನೆಯಲ್ಲಿ ಕೂತ್ಕೊಂಡು ಸಾಧನೆ ಮಾಡ್ತೀವಿ ಅಂದ್ರೆ ವಿಘ್ನಗಳು ಜಾಸ್ತಿ ಇರ್ತಾವೆ. ಯಾವ ರೂಪದಲ್ಲಿ ಬರ್ತಾವೋ ಗೊತ್ತಿಲ್ಲ ವಿಘ್ನಗಳು. ನಮ್ಮ ರೂಪದಲ್ಲಿ ಇನ್ನೊಬ್ಬರಿಗೂ, ಇನ್ನೊಬ್ಬರ ರೂಪದಲ್ಲಿ ನಮಗೂ ಬಂದಿರಬಹುದು, ಅಥವಾ ಒಟ್ಟಾರೆ ವಿಘ್ನಗಳು ಅಂತ ಅನ್ನೋದು ಜೊತೆಗೆ ಇದ್ದದ್ದೇ. ಅದಕ್ಕೆ ವಿಘ್ನಗಳು ಪರಿಹಾರ ಆಗಬೇಕು, ಸಾಧನೆ ಮುಂದುವರಿಯಬೇಕು ಅಂತಾದರೆ ವಿನಾಯಕನ ಪೂಜೆಯನ್ನು ಮಾಡಬೇಕು ಅಂತ ಒಂದು ಸ್ತೋತ್ರ ಇದೆ. ಪ್ರಾಯ ನಾವೆಲ್ಲ ಹೇಳ್ತಿರ್ತೇವೆ, ಸುಮುಖಶ್ಚೈಕ ದಂತಶ್ಚ ಕಪಿಲೋ ಗಜಕರ್ಣಕಃ. ಇವು ಎಲ್ಲಿದು ಅಂತ ಬಟ್ ಪುಣ್ಯಹಾಚನ ಪುಸ್ತಕದಾಗ ಪ್ರಿಂಟ್ ಹಾಕ್ಯಾರ. ಯಾ ಆಚಾರ ಪ್ರಿಂಟ್ ಹಾಕ್ಯಾರ ಅವ್ರಿಗೆ ಇಷ್ಟು ಥ್ಯಾಂಕ್ಸು. ಯಾಕಂದ್ರೆ ಗೊತ್ತಿಲ್ಲ ನಮಗೆ, ಅವ್ರು ಹಾಕಿ ಹೋಗ್ಬಿಟ್ರೆ, ಪ್ರಿಂಟ್ ಹಾಕಿ ಹೋಗ್ಬಿಟ್ಟಾರ. ನಾವು ಅದನ್ನ ಹಂಗೆ ಬ್ಯಾಪಾಟ್ ಮಾಡ್ಕೊಂಡಿವಿ, ಹಂಗೆ ಹೇಳ್ಕೋತ ಬಂದ್ಬಿಟ್ಟಿವಿ. ಅದು ಎಲ್ಲಿದು ಬಂದದ್ದು ಅಂತ ಅನ್ನೋದನ್ನ ತಿಳಿದುಕೊಂಡ್ರೆ, ಒಂದು ಪುರಾಣ ಇದೆ, ಮುದ್ಗಲ ಪುರಾಣ ಅಂತ ಒಂದು ಪುರಾಣ. ಆ ಮುದ್ಗಲ ಪುರಾಣದಲ್ಲಿ ಬರುವಂತಹ ಶ್ಲೋಕಗಳಿದೆ, ಗಣಪತಿಯ ಸ್ತೋತ್ರ. ಒಂದೊಂದು ರೂಪಗಳನ್ನು ಸ್ತೋತ್ರ ಮಾಡ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೇ ತಥಾ ಸಂಗ್ರಾಮೇ ಸಂಕಟೇ ಚೈವ ವಿಘ್ನಸ್ತಸ್ಯ ನ ಜಾಯತೆ ಅಂತ ಹೇಳಿದ್ದಾರೆ. ಗಣಪತಿಯ ಸ್ತೋತ್ರವನ್ನು ಮಾಡಬೇಕಾದಲ್ಲಿ ವಿದ್ಯಾರಂಭೆ, ವಿದ್ಯಾ ಪ್ರಾರಂಭ, ಅಧ್ಯಯನವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂದ್ರೆ ಗಣಪತಿಯನ್ನು ಸ್ತೋತ್ರ ಮಾಡ್ರಿ, ಗಣಪತಿ ಪೂಜೆಯನ್ನು ಮಾಡ್ರಿ ಅಂತ. ಅಲ್ರಿ, ಗಣಪತಿಗೂ ವಿದ್ಯೆಗೂ ಏನು ಸಂಬಂಧ? ನಾವೇನು ಲೆಕ್ಕ ಹಾಕೋದಿಲ್ಲ, ಒಟ್ಟೆ ಅವ್ರು ಹೇಳ್ಯಾರ ಮಾಡಬೇಕು ಅಂತ. ಆದರೆ ಎಲ್ಲ ಪುರಾಣಗಳಲ್ಲಿ ಈ ಒಂದೊಂದು ನಾಮಗಳಿಗೂ ಒಂದೊಂದು ಕಾರಣವನ್ನ ಕೊಟ್ಟು ಇದಕ್ಕಾಗಿ ಮಾಡಬೇಕು, ಇದಕ್ಕಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ವಿದ್ಯಾರಂಭೆ ವಿವಾಹೇಚ, ಲಗ್ನ ಕಾಲದಲ್ಲೂ ಕೂಡ ಗಣಪತಿಯ ಸ್ತೋತ್ರವನ್ನ ಮಾಡಬೇಕಂತೆ, ಪೂಜೆಯನ್ನು ಮಾಡಬೇಕು. ಕಾರಣ ವಿಘ್ನಗಳು ಬಹಳ ಇರ್ತಾವ. ಲಗ್ನಕ್ಕೆ ಇಷ್ಟು ವಿಘ್ನ ಅಂತಂದ್ರೆ ಸುರಕ್ಷಿತ ಮಾಡ್ಕೊಂಡು ಬಂದೀವಿ ಅಂದ್ರೆ ಗಣಪತಿ ಅನುಗ್ರಹ ಪೂರ್ಣ ಆಗ್ಯದಂತ ಅರ್ಥ. ಅದಕ್ಕೆ ಮಾಡಬೇಕು, ನಾವು ಹೊರಟಿದ್ರು ಮಾಡಿಸ್ಬಾರ್ದು ಬೇರೆಯವ್ರ ಪ್ರಯತ್ನ ಮಾಡ್ತಿರ್ತಾರೆ ಸಾಕಷ್ಟು. ನಮ್ಮ ಮೇಲೆ ಪ್ರೇಮ ಇರ್ತದೆ ನೋಡ್ರಿ, ಆ ನಮ್ಮೇಲಿನ ಪ್ರೇಮದ ಫಲವಾಗಿ ಹೆಂಗನ ಮಾಡಿ ಇವರು ಮಾಡುವಂತಹ ಸತ್ಕಾರ್ಯಗಳನ್ನು ಕೆಡಿಸಬೇಕು ಅಂತ ಶತಪ್ರಯತ್ನ ಮಾಡ್ತಿರ್ತಾರೆ. ಅದು ಆಗದೇ ಇದ್ದಂತೆ ನಮ್ಮ ಕೆಲಸ ಆದರೆ ಆಗ ಗಣಪತಿ ನಮ್ಮ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂತ. ಭಾಗವತದಲ್ಲಿ ಒಂದು ಪ್ರಸಂಗ ಬರ್ತದೆ. ಸತ್ಯ ಧರ್ಮ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಆ ಮಾತನ್ನು ಬರೀತಾರೆ. ಎಲ್ಲ ದೇವತೆಗಳು ಸೇರಿಕೊಂಡು ಇನ್ನೇನು ಕ್ಷೀರಸಾಗರ ಮಥನಕ್ಕೆ ಹೊರಡಬೇಕು, ತಂದಾಯಿತು. ಅಲ್ಲಿಂದ ಮಂದರ ಪರ್ವತವನ್ನು ಹೊತ್ಕೊಂಡು ಬಂದಾಯಿತು. ಅವರೇನು ತರಲಿಲ್ಲ, ದೇವರೇ ತಗೊಂಡು ಬಂದ. ಇಟ್ಟಾಯಿತು. ಇನ್ನೇನು ಹಗ್ಗ ಕಟ್ಟಬೇಕು, ಕಟ್ಟಿ ಮಥನ ಪ್ರಾರಂಭ ಮಾಡಬೇಕು. ಭಾರಕ್ಕೆ ಕುಸಿದು ಬಿಡುತ್ತು. ಒಳಗಡೆ ಇಳಿದ ಮೇಲೆ ಪತ್ತಿ ಶುರುವಾಯಿತು, ಯಾರು ತರಬೇಕಿದನ್ನ ಅಂತ. ಆಗ ವೇದವ್ಯಾಸ ದೇವರು ಬರೀತಾರೆ,
ಹೀಗೆ ಇವರು ಕೆಲಸ ಪ್ರಾರಂಭ ಮಾಡಿದಾಗಿನಿಂದ ಬೆಟ್ಟ ಎತ್ತಲಿಕ್ಕಾಗಲಿಲ್ಲ, ಅಲ್ಲೊಬ್ಬರು ಬರಬೇಕಾಯಿತು, ತಂದಿಟ್ರು, ಮುಳುಗೋಯ್ತು, ಹಗ್ಗ ಹಾಕಬೇಕಾಯಿತು. ಇಷ್ಟೆಲ್ಲ ವಿಘ್ನಗಳೆಲ್ಲ ಯಾಕೆ ಬರ್ತಾ ಇದೆ ಅಂತ ಕೇಳಿದ್ರೆ, ವಿಲೋಕ್ಯ ವಿಘ್ನೇಶ ಗತಿಂ ಸುರೇಶ್ವರಾಹ. ಏನಾಯಿತು ಅಂದ್ರೆ, ನಾವು ಗಣಪತಿಯ ಪೂಜೆಯನ್ನ ಮಾಡದೆ ಈ ಕರ್ಮವನ್ನ ಪ್ರಾರಂಭ ಮಾಡಿದ್ದೇವಾದ್ದರಿಂದ ವಿಘ್ನಗಳು ಉಂಟಾಗ್ತಾ ಇದೆ ಅಂತ ತಿಳಿದು ಗಣಪತಿ ಪೂಜೆಯನ್ನ ಮಾಡಿ ಮತ್ತೆ ಪ್ರಾರಂಭ ಮಾಡಿದಾಗ ಕರ್ಮಗಳೆಲ್ಲ ನಿರ್ವಿಘ್ನವಾಗಿ ನಡೆಯಿತು ಅಂತ ಹೇಳ್ತಾರೆ. ನಮ್ಮಲ್ಲಿ ಹಿಂಗೆ ಹೇಳಿದ ಕೂಡಲೇ ಕೆಲವರೆಲ್ಲ ಅಡ್ಡ ಉದ್ದ, ಎಡಕ್ಕ ಬಲಕ್ಕ, ಮ್ಯಾಲೆ ಕೆಳಗ ಪ್ರಶ್ನೆ ಕೇಳೋರು ಇರ್ತಾರೆ. ಅಲ್ಲದೆ ಸರ್ ಅಡ್ಡ ಪ್ರಶ್ನೆ ಅಂತ ಇಷ್ಟ ಸಾಕಾಗಿತ್ತು, ಮ್ಯಾಲೆ ಉದ್ದ ಅಡ್ಡ ಅಂತ ಯಾಕೆ ಹಿಂಗೆ ಕೇಳಿದ್ರಿ ಅಂದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ಕೋತ ಹೋದ್ರೆ ಹಿಂಗೆ ಆಗ್ತಿರ್ತಾವೆಲ್ಲ. ಅಲ್ರಿ, ಗಣಪತಿಗಿಂತ ದೊಡ್ಡ ದೊಡ್ಡ ದೇವತೆಗಳಿದ್ರು ಅವ್ರಕ್ಕಿಂತ ಇವ್ರದೇನು ಅಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕೆಲ್ಲ ಉತ್ತರವನ್ನ ಆಚಾರ್ಯ ನಿರ್ಣಯದಲ್ಲಿ ಕೊಟ್ಟಿದ್ದಾರೆ, ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ದಾರೆ. ಆ ಪ್ರಸಂಗ ಬರ್ತದೆ, ಹೇಳ್ತೀನಿ. ಅಂತೂ ಅಲ್ಲೂ ಕೂಡ ಏನ್ ತಿಳಿದು ಬಂತು ಅಂತ ಕೇಳಿದ್ರೆ, ವಿಘ್ನ ಕಾರ್ಯದ ಪ್ರಾರಂಭದಲ್ಲಿ ನಾವು ಗಣಪತಿ ಪೂಜೆಯನ್ನ ಮಾಡಿಕೊಂಡು ಹೊರಟ್ರೇನೆ ನಿರ್ವಿಘ್ನವಾಗಿ ಕೆಲಸ ಆಗುವುದು ಅಂತ ತಿಳಿದುಕೊಂಡು, ಹಾಗಾಗಿ ಅವಿಘ್ನಮಸ್ತು ನಿರ್ವಿಘ್ನಮಸ್ತು ಅಂತ ಗಣಪತಿಯನ್ನು ಸ್ತೋತ್ರ ಮಾಡಿ ನಾವು ಪ್ರಾರಂಭ ಮಾಡಬೇಕು. ಕಲಿಯುಗದಲ್ಲಿ ವಿಶೇಷವಾಗಿ ದುರ್ಗ ಮತ್ತು ವಿನಾಯಕರ ಪೂಜೆಯನ್ನು ಮಾಡ್ರಿ ಅಂತ ನಮಗೆ ಮಾರ್ಕಾಂಡೇಯ ಪುರಾಣ ತಿಳಿಸಿಕೊಡ್ತದೆ ಈ ಮಾತನ್ನ. ಅದರ ಹಿನ್ನೆಲೆಯಲ್ಲಿ ಸಕಲ ವಿಘ್ನಗಳು ಪರಿಹಾರವಾಗಿ ನಮ್ಮ ಜೀವನದ ಸಾಧನೆಗಳು ನಡೀಲಿ ಅಂತ ಅನ್ನೋ ಉದ್ದೇಶದಿಂದ ಮುಂದೆ ಹೊರಟಿದ್ದೇನೆ, ಈ ವಿಷಯವನ್ನು ಹೇಳಿ ಹೊರಟಿದ್ದೇನೆ. ಎಲ್ಲೆಲ್ಲಿ ಬಂದಿರುವಂತಹ ವಿಷಯವನ್ನ ಆರಿಸಿಕೊಂಡಿದ್ದೇನೆ. ಮೊದಲಿಗೆ ಗಣಪತಿಯ ಬಗ್ಗೆ ಇದ್ದದ್ದು ಅಂತ ಒಂದು ಸೂಚಿ, ಇಂಡೆಕ್ಸ್. ಯಾಕಂದ್ರೆ ಎಲ್ಲಿ ಬಂದಿರಬಹುದು ಗಣಪತಿಯ ಬಗ್ಗೆ ಅಂತ. 18 ಪುರಾಣಗಳಲ್ಲೂ ವೇದವ್ಯಾಸದೇವರು ಆ ಮಾತನ್ನು ಹೇಳಿದ್ದಾರೆ ಗಣಪತಿಯ ಬಗ್ಗೆ. ಭಾಗವತವನ್ನು ಪ್ರಾರಂಭ ಮಾಡಿಕೊಂಡು ಎಲ್ಲ ಕಡೆಗೂ ಹೇಳಿದ್ದಾರೆ. ಆಮೇಲೆ ಉಳಿದ 17 ಪುರಾಣಗಳು, ಒಟ್ಟಾರೆ 18 ಪುರಾಣಗಳಾದ ಮೇಲೆ ಮುದ್ಗಲ ಪುರಾಣ ಅನ್ನುವುದೊಂದು ಹೊಸದು, ವೇದ ಮಂತ್ರಗಳು, ವಾದರಾಜ ಸ್ವಾಮಿಗಳ ಗ್ರಂಥಗಳು, ದಾಸರ ಪದ್ಯಗಳು, ಜೊತೆಗೆ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಬಂದ ಗಣಪತಿಯ ಚರ್ಚೆ. ಪ್ರಾಯ ನಾನು ಆಚಾರ್ಯರ ಗ್ರಂಥದ ಮೇಲೇನೆ ಭಾರ ಇಟ್ಟುಕೊಂಡು ಗಣಪತಿಯ ಬಗ್ಗೆ ತಿಳಿಸಬೇಕು ಅಂತ ಒಂದು ಪ್ರಯತ್ನ ಮಾಡ್ತೇನೆ. ಆಚಾರ್ಯರು ಐತ್ರೇಯ ಉಪನಿಷತ್ತಿನಲ್ಲಿ ಗಣಪತಿಯ ಬಗ್ಗೆ ಒಂದು ಮಾತನ್ನು ಬರೀತಾರೆ. ಪ್ರಾಯ ನಾವು ಕೇಳಿಲ್ಲ ಅಂತ ಅನಿಸ್ತದೆ ನನ್ನ ಅಭಿಪ್ರಾಯದಲ್ಲಿ. ನೀವು ಕೇಳಿದ್ದಿದ್ರೆ ನನ್ನದು ಅನುವಾದ ಅಂತ ಇಟ್ಕೊಳ್ರಿ, ಕೇಳದೇ ಇದ್ರೆ ಹೊಸ ವಿಷಯ ಅಂತ ತಿಳಿದುಕೊಳ್ಳ್ರಿ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಗಣಪತಿ ನಮ್ಮ ಮೇಲೆ ಮಾಡುವ ಅನುಗ್ರಹ ಎಂಥದ್ದು ಅಂತ ತಿಳಿಸಿಕೊಡುತ್ತಾರೆ. ಅದಾದ ಮೇಲೆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಗಣಪತಿಯ ಚರ್ಚೆ ಬರ್ತದೆ. ಐತರೇಯದಲ್ಲಿ ಬಂದದರ ಜೊತೆಗೆ ಛಾಂದೋಗ್ಯ ಉಪನಿಷತ್ನಲ್ಲಿ, ಛಾಂದೋಗ್ಯದಲ್ಲಿ ಗಣಪತಿಗೆ ಏನು ಸಂಬಂಧ? ನಾವು ಎಲ್ಲ ಪುಟವನ್ನು ತಿಳಿಸಿರ್ತೇವೆ ಅಂದ್ರೆ ಒಂದು ಸಣ್ಣ ಮೂಲೆಯಲ್ಲಿ ಮಂತ್ರಾಲಯ ಸ್ವಾಮಿಗಳ ವ್ಯಾಖ್ಯಾನ ಮಾಡುವಾಗ ಇಲ್ಲಿ ಗಣಪತಿ ಇದ್ದಾನೆ ಅಂತ ಬರೀತಾರೆ. ಎರಡನೇದು. ಮೂರನೇದು, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಗಣಪತಿಯ ಚರ್ಚೆ ಬರ್ತದೆ. ಬೃಹದಾರಣ್ಯಕ ಉಪನಿಷತ್ತು ಪ್ರಾರಂಭವಾಗುವಾಗಲೇನೆ ಅಶ್ವಮೇಧ ಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ಬರ್ತದೆ. ಅಲ್ಲಿ ಹೇಳುವಾಗ ಶ್ರೀಮದಾಚಾರ್ಯರು ಗಣಪತಿಯ ಸಂಸಾರವನ್ನು ಪರಿಚಯ ಮಾಡಿಕೊಡುತ್ತಾರೆ. ಆದ ಮೇಲೆ ಮಾಂಡೂಕೋಪನಿಷತ್ತಿನ ಭಾಷ್ಯದಲ್ಲಿ ಶ್ರೀಮದಾಚಾರ್ಯ ಗಣಪತಿಯ ಬಗ್ಗೆ ಬರೀತಾರೆ. ಅದು ಮುಗಿದ ಮೇಲೆ ತತ್ವಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಗಣಪತಿಯ ಬಗ್ಗೆ ಹೇಳುತ್ತಾರೆ. ಯಾರು ಗಣಪತಿ, ಏನ್ ಮಾಡಿದ ಅವನು ಅಂತ ಹೇಳುತ್ತಾರೆ. ಮಹಾಭಾರತದ ಪ್ರಾರಂಭದಲ್ಲಿಯೇನೇ ಗಣಪತಿಯ ಚರ್ಚೆ ಬರ್ತದೆ. ಕೊನೆಗೆ ತೀರ್ಥಪ್ರಬಂಧದಲ್ಲಿ ವಾದರಾಜ ಸ್ವಾಮಿಗಳು ಗಣಪತಿ ಮಾಡಿದ ಅನುಗ್ರಹ ಏನು ಅಂತ ಹೇಳುತ್ತಾ ರಾವಣನಿಗೆ ಎಂತಹ ವಿಘ್ನವನ್ನ ಮಾಡಿದ್ದಾನೆ ಅಂತ ತಿಳಿಸಿಕೊಡುತ್ತಾರೆ. ಇದಿಷ್ಟು ಸರ್ವಮೂಲ ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ಕಡೆಗೆ ಬರ್ತದೆ. ಇದಿಷ್ಟು ಸರ್ವಮೂಲ ಗ್ರಂಥಗಳಲ್ಲಿ ಬಂದಿರುವಂತಹ ಗಣಪತಿಯ ಚಿಂತನೆ. ಮೊದಲು ನಾನು ಹಾಕೊಂಡ ಕ್ರಮದಂತೆ ಗಣಪತಿಯ ವಿಷಯವನ್ನು ಹೇಳ್ತಾ ಹೊರಡುತ್ತೇನೆ. ಇಲ್ಲಿ ಗಣಪತಿಯ ಜನ್ಮದ ಬಗ್ಗೆ ಸಾಕಷ್ಟು ಗದ್ದಲಗಳನ್ನು ಹಾಕ್ತಿರ್ತಾರೆ. ಏನ್ ಗದ್ದಲ ಅಂದ್ರೆ, ತಲೆ ಹೋಯಿತು, ಅದಕ್ಕೊಂದು ತಲೆ ಬೇರೆ ಕೂಡಿಸಿದ್ರು. ಆ ತಲೆ ಕೆಲವರಿಗೆಲ್ಲ ಸಮಸ್ಯೆ, ಆನೆ ತಲೆನ ಯಾಕೆ ಕೂಡಿಸಿದ್ರು ಅಂತ. ಅವ್ರಿಗೇನು ಅಂದ್ರೆ ನಮ್ಮ ತಲೆ ಖಾಲಿ ಇತ್ತಲ್ಲ ತಗೊಂಡು ಹೋಗಿ ಕೂಡಿಸ್ಲಿಕ್ಕೆ ಬರ್ತಿತ್ತು ಅಂತ. ಕೆಲವ್ರಿಗೆ ಏನಾಗ್ತಿರ್ತದ, ಮಂದಿ ತಲೆ ಯಾಕ್ರಿ ಆಚಾರ, ನಮ್ದೇನು ಇದ್ದಿದ್ದಿಲ್ಲ ಹಿಂಗೆ ಕೇಳ್ತಿರ್ತಾರೆ. ನಿನ್ ತಲೆ ಇದ್ರೂ ಇಲ್ಲದೆ ಇದ್ದದಕ್ಕೆ ಸಮಾನದಪ್ಪ, ಅದಕ್ಕೆ ನಾವು ತಗೊಳ್ಳಿಕ್ಕೆ ಹೋಗಿಲ್ಲ ಅದನ್ನ ಅಂತ ಇಷ್ಟು ಉತ್ತರ ಅದಕ್ಕೆ. ಹಂಗಾಗಿ ಗಣಪತಿಗೆ ಅದು ಆನೆಯ ತಲೆನೇ ಯಾಕೆ ಬಂತು? ಆಚಾರ್ಯರು ಪ್ರಾಯ ಇಲ್ಲಿ ಉಪನ್ಯಾಸ ಮಾಡುವಾಗ ಪೂಜ್ಯ ರಘುತ್ಮಾಚಾರ್ಯ ಹೇಳಿರ್ತಾರೆ ಅನೇಕ ಬಾರಿ. ಆದರೂ ನನ್ನ ಪಾಲಿನ ಕರ್ತವ್ಯ ಆದ್ರಿಂದ ನಾನು ಕೆಲವು ವಿಷಯಗಳನ್ನು ಗಟ್ಟಿಮುಟ್ಟಾಗಿ ಹೇಳಬೇಕು ಅಂತ ಇಟ್ಕೊಂಡಿದ್ದೇನೆ, ಹೊರಟಿದ್ದೇನೆ. ಅದಾದ ಮೇಲೆ ಈಗ ವಿಚಿತ್ರ ನೋಡ್ರಿ, ಗಣಪತಿ ಬಾಗಿಲು ಕಾಯ್ತಾ ಇದ್ದಾಗ ಶಿವ ಬಂದ್ರೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ, ಯುದ್ಧ ಮಾಡಿದ್ರು.
ಇದೆಲ್ಲ ನೋಡಿದಾಗ ಏನು ಕಥೆಗಳಿವೆಲ್ಲ, ದೇವತೆಗಳಿಗೆ ಹೀಗಿದೆಯಾ ಅಂತ. ಯಾರು ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ಸರಿಯಾಗಿ ಓದ್ತಾರೋ ಒಂದೂ ಪ್ರಶ್ನೆ ಉಳಿಯುವುದಿಲ್ಲ, ಒಂದು ಪ್ರಶ್ನೆ ಉಳಿಯುವುದಿಲ್ಲ. ಹಾಗಾಗಿ ಆ ಕಥೆಗಳನ್ನೆಲ್ಲ ಸರಿಯಾಗಿ ತಿಳಿದುಕೊಳ್ಳಬೇಕು. ಮೊದಲಿಗೆ ಗಣಪತಿ ಸಮಸ್ತ ವಾಂಗ್ಮಯ ಪ್ರಪಂಚಕ್ಕೆ ಮಾಡಿರುವಂತಹ ಅನುಗ್ರಹ ಏನು, ಆ ದೇವತೆ ನಮ್ಮ ಮೇಲೆ ಮಾಡಿದ ಅನುಗ್ರಹ ಏನು. ಕಕ್ಷೆಯಲ್ಲಿ ಬಹಳ ಎತ್ತರದಲ್ಲಿ ಬರುವಂಥವರು, 18ನೇ ಕಕ್ಷೆಯಲ್ಲಿ ಬರುವಾಗ ಅವ್ರ ಜೊತೆಗೆ ಬರುವಂತಹ ದೇವತೆಗಳು ಅಶ್ವಿನಿ ದೇವತೆಗಳು, ಮತ್ತೆ ವಿಶ್ವಕ್ಸೇನ, ಕುಬೇರ, ಇವರೆಲ್ಲ ಏನು ಶೇಷಶತಸ್ಥರು, ಎಂಥಿಂಥ ದೇವತೆಗಳು ಅಂತಂದ್ರೆ ಆಶ್ಚರ್ಯವಾಗ್ತದೆ. ಆ ಗಣಪತಿಯ ಮಹಿಮೆಯನ್ನು ಕೇಳ್ತಾ ಹೊರಟಾಗ ಅವರ ಕೆಳಗಿದ್ದವರನ್ನ ಒಂದೊಂದೇ ನೋಡ್ತಾ ಬರಬೇಕು. ಆ ಕೆಳಗಿದ್ದ ದೇವತೆಗಳನ್ನು ನೋಡಿದಾಗ ಗಣಪತಿ ಇಷ್ಟಿ ಎತ್ತರದವರು ಅನ್ನುವುದು ಅರ್ಥ ಆಗ್ತಾ ಹೋಗ್ತದೆ. ಅದು ತಾರತಮ್ಯವನ್ನ ಕೊನೆಯಲ್ಲಿ ಹೇಳಿ ಮುಗಿಸ್ತೇನೆ. ಹಾಗಾಗಿ ಆ ಗಣಪತಿ ನಮ್ಮ ಮೇಲೆ ಮಾಡಿದ ಅನುಗ್ರಹ ಏನು ಅಂದ್ರೆ, ವೇದವ್ಯಾಸ ದೇವರ ಅವತಾರಕ್ಕೆ ಬೇಕಾದ ಪೂರ್ವ ಪೀಠಿಕೆಯನ್ನು ಹಾಕಿದವರು ಗಣಪತಿ. ವ್ಯಾಸಾವತಾರ ಆಗಬೇಕಾಯಿತು, ವ್ಯಾಸಾವತಾರ ಆಗಲಿಕ್ಕೆ ಬೇಕಾದ ಪೂರ್ವರಂಗ ತಯಾರಿ ಆಗಬೇಕಲ್ಲ, ಅದನ್ನ ಮಾಡಿಕೊಟ್ಟ ಮಹಾನುಭಾವರು ಯಾರು ಅಂದ್ರೆ ಗಣಪತಿಗಳು. ವರಾಹ ಪುರಾಣದಲ್ಲಿ ಬಂದ ಕಥೆಯನ್ನ ತ್ರಿವಿಕ್ರಮ ಪಂಡಿತಾಚಾರ್ಯರು ತಮ್ಮ ತತ್ವಪ್ರದೀಪದಲ್ಲಿ ಹೀಗೆ ವಾಕ್ಯಗಳಲ್ಲಿ ಸಂಗ್ರಹ ಮಾಡಿಕೊಡ್ತಾರೆ. ಏನ ಭಾಷೆಯ ವಾಕ್ಯಗಳ ಸಂಗ್ರಹ ನೋಡ್ತಾ ಇದ್ರೆ ಯಾವುದೋ ಸಂಸ್ಕೃತ ಕವಿಯ ಬಗ್ಗೆ ಹೇಳ್ತಿರುವಾಗ ಅವರ ವಾಕ್ಯಗಳು ಹಾಗಿವೆ, ಅವರಷ್ಟು ಚೆನ್ನಾಗಿ ಬರೀತಾರೆ ಅಂತ. ಯಾವುದಲ್ಲ, ಪಂಡಿತಾಚಾರ್ಯರ ವಾಕ್ಯಗಳ ಮುಂದೆ ಏನೂ ಸಿಗೋದಿಲ್ಲ, ಅಷ್ಟು ಚೆಂದಾಗಿ ಬರೀತಾರೆ. ಗೌತಮಸ್ಯ ಹಿ ವದಾನ್ಯಸ್ಯ ಅನ್ನವಂತಂ ಆಶ್ರಮಂ 12 ವಾರ್ಷಿಕ್ಯಾಂ ಅನಾವೃಷ್ಟಾ ವೃಷಯೋ ಅಧ್ಯೂಷು ತತ್ರ ಅಹರಗಸ್ತೇನ ಸಮೀಹಿತ ಹವ್ಯಕವ್ಯಾಭ್ಯವಹಾರ್ಯ ಅತಿಸರ್ಜನೇನ ಸಕೃತ ಸಮಾಧಿ ಸ್ವಾಧ್ಯಾಯ ಪ್ರವಚನಾಃ ಸಮವರ್ತಂತ. ಇದು ಒಂದೇ ವಾಕ್ಯವಿದು, ಗದ್ಯ ಬಹಳ ಚೆನ್ನಾಗಿ ಬರೀತಾ ಇದೆ. ಕಥೆ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿರೋ ಕಥೆಯನ್ನೇ ಪ್ರವಚನಕಾರದ ವ್ಯವಸ್ಥೆ ಏನು ಗೊತ್ತೇನ್ರಿ, ಭಾರಿ ಇಂಟ್ರೆಸ್ಟ್ ಇರ್ತದೆ ಪ್ರವಚನಕಾರ. ಏನು ಅಂದ್ರೆ ನಿಮಗೆ ಗೊತ್ತಿರೋದನ್ನೇ ಗೊತ್ತಿಲ್ಲ ಅಂತ ಮಾಡಿಸಿ, ಮೊದಲು ಗೊತ್ತಿಲ್ಲ ಅಂತ ನಿಮ್ಗೆ ಮಾಡಿಸ್ಬೇಕು, ನಾವು ಮಾಡಿಸಿ ಆಮೇಲೆ ಆ ಗೊತ್ತಿದ್ದ ಕಥೆಯನ್ನೇ ಮತ್ತೊಮ್ಮೆ ಹೇಳಿ ಏನೋ ಹೊಸದು ಹೇಳಿದ್ರಲ್ಲ ಆಚಾರ್ಯರು ಅಂತ ಅನಿಸೋದೇ ಪ್ರವಚನಕಾರರ ಕಲೆ. ನಿಮ್ ಕಥೆ ಗೊತ್ತಿಲ್ವಾ? ಇದು ಗೊತ್ತಿದೆ. ಈಗ ಗೊತ್ತಿದ್ದದ್ದನ್ನೇ ಮತ್ತೆ ನಾನು ಹೇಳಬೇಕು ಅಂದ್ರೆ ನೋಡ್ರಿ, ಆ ವಸ್ತುವನ್ನ ನಾನು ಸರಕನ್ನ ಮಾರಾಟ ಮಾಡಬೇಕಾದ್ರೆ ಏನ್ ಮಾಡ್ಬೇಕು, ಅದಕ್ಕೆ ಹಳೆ ರ್ಯಾಪರ್ ಕಿತ್ತೋಗೋದು, ಹೊಸ ರ್ಯಾಪರ್ ಹಚ್ಚಬೇಕು. ಇದು ಹಳೆ ರ್ಯಾಪರ್ ಇದ್ರೆ ಅದರ ಮಹಿಮಾ ಹೇಳಿ ನಿಮಗೆ ಸೇಲ್ ಮಾಡ್ಬೇಕು ನಾ ಅಟ್ಟ ಕೆಲಸ. ಹಾಗಾಗಿ ಆ ಪಂಡಿತಾಚಾರ್ಯರು ಹೇಳಿರುವಂತಹ ಕಥೆ ಬಹಳ ಚೆನ್ನಾಗಿ. ಅದು ಗೌತಮರ ಆಶ್ರಮ, ಅವರ ಸಾಮರ್ಥ್ಯ ಎಂಥದ್ದಿತ್ತು ಅಂತಂದ್ರೆ ಪ್ರತಿನಿತ್ಯದಲ್ಲೂ ಕೂಡ ತಮ್ಮ ತಪಸ್ಸಿನ ಪ್ರಭಾವದಿಂದ ಮಳೆಯನ್ನ ತರಿಸಿ ಬೆಳೆಯನ್ನ ಬೆಳೆಸಿ ಸದ್ಯೋಜಾತವಾದ ಬೆಳೆಗಳನ್ನು ತೆಗೆದು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಬೇಕಂತ. ನಾವು ತಂದಿಟ್ಟುಕೊಂಡದ್ದು, ಮನೆಯಲ್ಲಿ ತಂದಿಟ್ಟದ್ದನ್ನ ಬ್ರಾಹ್ಮಣರಿಗೆ ಕರೆದು ಅಡಿಗೆ ಮಾಡಿ ಊಟಕ್ಕೆ ಹಾಕೋದು ಬೇರೆ. ಅವತ್ತೇ ಮಳೆ ಬರೆಸಬೇಕು, ಮೊದಲು ಮೋಡಗಳು ಕಟ್ಟಬೇಕು, ಮಳೆ ಬರಬೇಕು, ಧಾನ್ಯ ಬೀಜ ಹಾಕಬೇಕು, ಬೆಳಿಬೇಕು, ಅದನ್ನು ತಗೊಂಡು ಬರಬೇಕು, ಅಡಿಗೆ ಮಾಡಬೇಕು, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಬೇಕಂತ. ಯಾಕೆ? ಏನಾಗಿತ್ತು? 12 ವಾರ್ಷಿಕ್ಯಾಂ ಅನಾವೃಷ್ಟಾ ವೃಷಯೋ ಅಧ್ಯೂಷು. 12 ವರ್ಷ ಗೌತಮರ ಆಶ್ರಮವೊಂದನ್ನು ಬಿಟ್ರೆ ಇನ್ನೆಲ್ಲ ಕಡೆಗಳಲ್ಲೂ ಅನಾವೃಷ್ಟಿ, ಬರಗಾಲ ಅಂದ್ರೆ ಬರಗಾಲ, ಭಾರೀ ಬರಗಾಲ. ಆ ಅನಾವೃಷ್ಟಿಯ ಪ್ರಸಂಗದಲ್ಲಿಯೂ ಕೂಡ ಗೌತಮರು ತಮ್ಮ ತಪಸ್ಸಿನ ಪ್ರಭಾವದಿಂದ ವೃಷ್ಟಿಯನ್ನು ತರಿಸ್ತಿದ್ರಂತೆ. ಪ್ರಾಯ ಗಣಪತಿ ಗೌತಮರ ಕಥೆಯನ್ನು ಹೇಳ್ತೀವಿ ಅಂತ ತಿಳಿದುಕೊಂಡು ಮೊದಲೇ ಮಳೆ ತರಿಸಿಬಿಟ್ರೋ ಏನೋ ಇವತ್ತಿನ ದಿವಸ ಗೊತ್ತಿಲ್ಲ. ಯಾಕಂದ್ರೆ ದಾರಿ ಉದ್ದಕ್ಕೂ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಾನು ಊರು ಬಿಟ್ಟಾಗಿನಿಂದ ಬಾಗಲಕೋಟೆ ಬಂದು ಮುಟ್ಟೋವರೆಗೂ ಕೂಡ ಮಳೆ ನಿಂತೇ ಇಲ್ಲ, ಹೊಡಿತಾ ಇದೆ. ಅದಕ್ಕೆ ಗಣಪತಿಯು ಗೌತಮರ ಕಥೆ ಈ ವರಾಹ ಪುರಾಣದಲ್ಲಿ ಬಂದ ಪಂಡಿತಾಚಾರ್ಯರ ಕಥೆಯಿಂದ ಪ್ರಸನ್ನರಾಗಿ ಉದ್ದಕ್ಕೂ ಮಳೆಯನ್ನು ಕೊಟ್ಕೊಂಡು ಬಂದಿರಬೇಕು. ಹಾಗೆ ಇದ್ದಾಗ ಈ ಉಳಿದ ಬ್ರಾಹ್ಮಣರೆಲ್ಲ ಹುಡ್ಕೊಂಡು ಹೋದ್ರು. ಎಲ್ಲಿ ಹುಡುಕ್ಬೇಕು? ನಮ್ಮ ಮುಖ್ಯ ಏನ್ರಿ, ನಮಗ ನೀರು. ಈ ಬ್ರಾಹ್ಮಣರು ಇರೋದೇನಂದ್ರೆ ನೀರಿದ್ದಲ್ಲಿ ಇರಬೇಕು ಅಂತ ಇಟ್ಕೊಂಡು, ನದಿ ದಂಡಿ ನಮ್ ಬಹಳ ಪ್ರಶಸ್ತ ಜಾಗ ಹುಡುಕ್ತಾ ಬಂದಿದ್ದಾರೆ. ನೋಡಿದ್ರು ಈ ಊರು ಗೌತಮರ ಆಶ್ರಮ ಬರಗಾಲದಲ್ಲೂ ಒಂದು ನಂದನವನ ಕಂಡಂಗಾಯ್ತ್ರಿ ಅವರಿಗೆ. ಏನು ಹಚ್ಚ ಹಸಿರು ಅದೆಲ್ಲ. ಅವ್ರಂತಾರ ಯಾರದಪ್ಪ ಆಶ್ರಮ ಇದು, ಇಲ್ಲಿದ್ರೆ ಆರಾಮಿರಬಹುದು. ನೋಡಿದ್ರೆ ಒಳಗೆ ಬಂದ್ರು ಗೌತಮರು, ಎಲ್ಲರೂ ಸಾಷ್ಟಾಂಗ ಹಾಕಿದ್ರು. ಮೊದಲೇ ಗೌತಮರು ಅಂದ್ರೆ ಭಾರಿ ದೊಡ್ಡ ಸಮರ್ಥರವರು. ಅವರು ಕಡೆಗೆ ಬಂದು ಸ್ವಾಮಿ ಹಿಂಗಾಗಿ ಅದ, ಮತ್ತೆ ನಿಮ್ಮಲ್ಲಿ ಆಶ್ರಯ ಪಡ್ಕೋತೀವಿ. ಅವಶ್ಯ ಇದೆ. ಅನಾಯಾಸೇನ ಬ್ರಾಹ್ಮಣರು ಮನೆಗೆ ಬರ್ತಾರೆ, ಅವರಿಗೆ ಊಟಕ್ಕೆ ಹಾಕ್ತೀವಿ ಅಂತ ಅನ್ನೋದು ದೊಡ್ಡ ಭಾಗ್ಯ. ನಾವು ಕರೆದ್ರೇನೆ ಬರ್ಲಿಕ್ಕೆ ಕಷ್ಟ ಇಲ್ಲ, ಅವತ್ತು ಬುಕ್ ಆಗೀವಿ, ಬೇರೆ ಕಡೆ ಹೋಗ್ಬೇಕಾಗ್ಯದ.
ಅವತ್ತಾಗ್ಲಿಕ್ಕಿಲ್ಲ, ಮತ್ತೊಂದು ದಿವಸ ಇಟ್ಕೊಳ್ರಿ ಅಂದ್ರೆ ಹ್ಞೂ ಅನ್ಬೇಕು ನಾವಿವಾಗ, ಆ ಸ್ಟೇಜ್ ಅದ. ಅಂಥದ್ದು ಬರ್ತಾರೆ, ತಾವೇ ಮನೆಗೆ ಬರ್ತಾರೆ ಅಂದ್ರೆ ಅಡಿಗೆ ಮಾಡಿ ಹಾಕಿದ್ರೆ ಏನು ಸಂತೋಷ ಆಯಿತು ಅಂತ ಒಪ್ಕೊಂಡ್ಬಿಟ್ರು. ಎಷ್ಟು ವರ್ಷ ಆಗಿರ್ಬೇಕ್ರಿ? 12 ವರ್ಷಗಳ ಕಾಲ ನಿರಂತರವಾಗಿ ಮನೆಯಲ್ಲಿ ನೂರಾರು ಬ್ರಾಹ್ಮಣರಿಗೆ ಊಟಕ್ಕೆ ಹಾಕ್ಬೇಕಂತ. ಅದು ಏನು ಪುಣ್ಯ ಇರಬೇಡ, ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ್ರೆ ಆಯ್ತು. ಅದಾದ ಮೇಲೆ ಒಂದ್ಸರ್ತಿ ಮಳೆ ಹೊಡೀತು, ರಾಪ್ ಮಳೆ ಹೊಡೀತು, ಎಲ್ಲ ಕಡೆ ಮಳೆ ಆಯಿತು. ವಾರ್ತೆಗಳು ಬರ್ಲಿಕ್ಕೆ ಶುರುವಾಯಿತು, ಅಲ್ಲೂ ಮಳೆ ಆಗ್ಯದಂತ, ಅಲ್ಲೂ ಚಲೋ ಧಾನ್ಯ ಬೆಳೆದಾವಂತ ಅಂತ. ಇಷ್ಟು ದಿವಸ ಈ ಊರಾಗಿದ್ದ ಆಚಾರಿಗೆ ತಮ್ಮೂರು ನೆನಪಾಗಿದ್ದಿಲ್ರಿ. ಯಾವಾಗ ಮಳೆ ಬಂತು ಸುದ್ದಿ ಗೊತ್ತಾತ್ ನೋಡ್ರಿ, ಊರಿನ ಆಶೆ ಶುರುವಾತ್. ನಮ್ಮ ಮನಿ ನಮ್ಮ ಬಾಗ್ಲ, ಮಂದಿ ಮನೆಗೆ ಯಾಕೆ ಹೋಗ್ಬೇಕಪ್ಪ, ನಮ್ಮ ಮನೆಗೆ ಹೋಗೋ ನಡಿ ಅಂತ ತಿಳ್ಕೊಂಡು ಹೇಳಿ ಕೆಲವು ಅಂತಿರ್ತಾರ ನೋಡ್ರಿ, ಊಟ ಮುಗಿಯೋ ತನಕ ಗಪ್ ಕೂತಿರ್ತಾರ. ಮತ್ತೆ ಊಟ ಮುಗಿದ ಕೂಡಲೇ ಹಿಂಗೆ ಹೇಳ್ತಿಲ್ಲ ಎಲ್ಲರ ಆಚಾರ ಗಾಡಿ ಹತ್ತಿ ಹೊಂಟ್ರ ತಿರುಗಿ ಯಜಮಾನ ಸದಕ್ಕೆ ನೋಡಂಗಿಲ್ಲ, ಮುಗಿತಲ್ಲ ಊಟದ ಕೆಲಸ, ಸುಳ್ಳೆ ಯಾಕೆ. ಅದಕ್ಕೆ ಹಂಗ ಇವು ಹೊಂಟ್ರಿಪ್ಪ, ಹೊಂಡಬೇಕು ಅಂತ. ಹೊಂಡಬೇಕಾದ್ರೆ ಸುಮ್ಮನೆ ಹೊಂಡ್ಲಿಕ್ಕೆ ಬರಂಗಿಲ್ಲ, ಇರ್ತೀನಿ ಅಂತ ಬಂದು ಕೇಳಿದ್ದಾರಲ್ಲ, ನಾವು ತವರ್ನ ಒಂದು ಮಾತು ಕೇಳೋಣ ಅಂತ ಬಂದ್ರಂತೆ. ನೋಡ್ರಿ, ಪ್ರವಿಷ್ಟಾಸವಃ ಮಹಾಮುನಿಂ ಅನುಜ್ಞಾಪಯಾಂಚಕ್ರು. ಮಹಾಮುನಿಗಳಾದವ್ರ ಕಡೆಗೆ ಹೋಗಿ ಕೇಳುತ್ತಾರೆ, ತೇನ ನಿವಾರಿತಾ ಸಹೃತ್ತಮಂ ತಮ್ ಅಮಿ ಸ್ನೇಹಭಂಗ ಭಯಾತ್ ನಾತ್ಯವರ್ತಂತ. ಕೇಳಿದ್ರು ಹೋಗ್ತೀವಿ, ಅನುಮತಿ ಕೊಡ್ರಿ ಅಂತ. ಅವರಂದ್ರೆ ಏನ್ರಿ ಆಚಾರ, ಪುಣ್ಯ ಬರ್ಲಿಕ್ಕೆ ಸುಮ್ಮನೆ ನಿಮ್ಮನ್ನು ಕಳಿಸ್ತೀನಿ, ಏನು ಇನ್ನೂ ಸ್ವಲ್ಪ ದಿವಸ ಇರಿ ಅಂದ್ಬಿಟ್ರು. ಭಯ, ಹೆಂಗ ಅವ್ರನ್ನ ಬಿಟ್ಟು ಹೋಗೋದು, ಅವ್ರಿಗೆ ಹೆಂಗೆ ಹೇಳೋದು ಅಂತ. ಇದಿಷ್ಟು ಇಲ್ಲಿ ಆಗ್ತಾ ಇರುವಾಗ ಮೇಲೆ ಒಂದು ಘಟನೆ ಆಯ್ತಂತೆ. ಏನ್ ಘಟನೆ ಆಯಿತು ಅಂತಂದ್ರೆ, ಪಾರ್ವತೀ ದೇವಿ ರುದ್ರದೇವರ ಜೊತೆಗೆ ಇರುವಂಥವಳು, ಸದಾ ವಾಸ ಮಾಡುವಂಥವಳು ರುದ್ರದೇವರ ತಲೆ ನೋಡ್ತಾ ಇದ್ಲಂತ. ಆ ತಲೆ ಮೇಲೆ ಗಂಗಾ ಏರಿ ಕೂತಿದ್ಲಂತ. ಈ ಹೆಂಡಂದ್ರು ಗಂಡಂದ್ರ ತಲೆ ಮೇಲೆ ಭಾಳ ಭಾರ ಹಾಕಿರ್ತಾರಲ್ಲ, ಹಂಗಿದ್ದಂಗೆ ನೋಡಿದ್ರಂತ. ಏನದ ಇದು ಅಂದ್ರೆ, ಹಂಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರೆ. ಹಂಗ ನಮ್ಮ ಪುರಾಣದಾಗ ಕೆಲವೊಮ್ಮೆ ಶಬ್ದ ಆ ಕಡೆ ಆಗ್ತಿರ್ತಾವ, ಆ ಶಬ್ದ ತೀರಾ ವೈಯಕ್ತಿಕ ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ಯಾಕೆ ಹಿಂಗೆ ಅನ್ನೋಣ, ಕೆಲವ್ರು ನೋಡ್ತಿರ್ತಾರೆ, ನಮ್ಮ ಮನೆಯವ್ರ ತಲೆ ಎಲ್ಲದಂತ ಹಿಂಗೆ ನೋಡ್ತಿರ್ತಾರೆ, ಅವ್ರಿಗೆ ಅನ್ಸೋಣ ಅಂತ ಹೇಳ್ಯಾರಿ ಇವರು ಅಂತ. ಏನು ಅನ್ಕೋಬೇಡ್ರಿ, ಸಾಮಾಜಿಕವಾದ ನ್ಯಾಯದಂತ ಹೇಳ್ತಾ ಇದ್ದೇನೆ ಅಷ್ಟೇ ನಾನು. ಅದಕ್ಕೆ ಅವರಂದ್ರೆ ಈ ಗಂಗಾ ತಲೆ ಮೇಲೆ ಕೂತಕ್ಕೆ ಕೆಳಗೆ ಇಳಿವಲ್ಲ, ಅದು ಶಬ್ದ ಬಹಳ ಚೆನ್ನಾಗಿದೆ. ಕೆಲವರಿಗೆಲ್ಲ ಏನ್ ತಪ್ಪು ಕಲ್ಪನೆ ಆಗಿದೆ ಅಂದ್ರೆ, ಗಂಗಾದೇವಿ ರುದ್ರದೇವರ ತಲೆಯ ಮೇಲೆ ಕೂತದ್ದಕ್ಕೆ ಇನ್ನೊಬ್ಬಳು ಹೆಂಡತಿ ಅಂತನ್ನುವ ಒಂದು ಬುದ್ಧಿ ಬಂದಿದೆ. ಸಹಜವಾಗಿ ಹಂಗ ಅನಿಸ್ತದೆ. ಭಾಳ ಅಚ್ಚ ಮಾಡಿ ಹೆಂಡತಿನ ತಲೆ ಮೇಲೆ ಕೂರ್ಸ್ಕೋಣ ಅಂತಿರಂಗಿಲ್ಲ. ಎಲ್ಲ ಅತ್ಯಂದ್ರು ಎಲ್ಲ ಸೊಸೆಂದ್ರಿಗೆ ಬಂದ ಕೂಡಲೇ 4-8 ವರ್ಷದಾಗ ಹಿಂಗೆ ಅನ್ನಂಗಿಲ್ಲ. ಯಾಕೆ ಹೇಳ್ರಿ? ಏವಂ ಪರಂಪರಾ ಪ್ರಾಪ್ತಂ. ಅವರತ್ತೆಯವ್ರು ಅಂದಿರ್ತಾರೆ, ಅವರತ್ತೆಯವ್ರು ಅಂದಿರ್ತಾರೆ. ಪರಂಪರಾ ಬಿಟ್ಟು ಕೊಡುವಂತಹ ಸಾಹಸವನ್ನ ಯಾವತ್ತಿಯೂ ಮಾಡೋದಿಲ್ಲ, ಆ ಧಾಷ್ಟ್ಯವನ್ನ ಮಾಡೋದಿಲ್ಲ, ಆ ಸಾಹಸವನ್ನ ಯಾವ ಅತ್ಯಂದ್ರೂ ಮಾಡೋದಿಲ್ಲ. ಮತ್ತೆ ಮುಂದಿನ ಸೊಸೆಂದರಿಗೆ ಹಸ್ತಾಂತರ ಮಾಡೋದನ್ನು ನಿಲ್ಲಿಸೋದಿಲ್ಲ. ತಗೊಳ್ರಿ, ನೀವು ತಗೊಳ್ರಿ, ಮುಂದೆ ಹೇಳ್ರಿ ಅಂತ ತಿಳ್ಕೊಂಡು ಹೇಳಿ. ಹಾಗಾಗಿ ಅದು ತಲೆ ಮೇಲೆ ಏರಿಸಿ ಕೂತದ್ದರಿಂದಾಗಿ ಅವಳನ್ನ ಇನ್ನೊಬ್ಬ ಪತ್ನಿ ಅನ್ನುವಂತೆ ಭಾವಿಸಿಬಿಟ್ಟಿದ್ದಾರೆ. ವಾಸ್ತವದಲ್ಲಿ ಅವಳು ಶಿವನ ಪತ್ನಿ ಅಲ್ಲ. ಪುರಾಣಗಳಲ್ಲಿ ಹಾಗೊಂದು ಭಾಷೆ ಇದೆ, ದರ್ಶನ ಭಾಷೆಯಲ್ಲಿ ಹೇಳುವಂತಹ ಮಾತದು. ರುದ್ರದೇವರ ಮಡದಿಯಾಗಿದ್ದಾಳೆ ಯಾರು ಅಂದ್ರೆ ಗಂಗೆ. ಅವಳು 2ನೇ ಹೆಂಡತಿ, ಪಾರ್ವತಿ ಮೊದಲೇ ಹೆಂಡತಿ ಅಂತ ಅನ್ನುವಂತೆ ವ್ಯವಹಾರ ಅದ. ಇದು ಸರ್ವಾತ್ಮನ ಶಾಸ್ತ್ರೀಯವಾದ ವಿಚಾರ ಅಲ್ಲ. ಗಂಗೆ ವರುಣನ ಹೆಂಡತಿ, ಪಾರ್ವತಿ ದೇವಿ ಮಾತ್ರ ರುದ್ರದೇವರ ಮಡದಿ. ಅವರು ಏಕಪತ್ನಿ ವ್ರತಸ್ಥರು. ಎಷ್ಟು ಆಶ್ಚರ್ಯ ಅಂದ್ರೆ, ಸತೀದೇವಿ ತೀರಿಕೊಂಡ ಮೇಲೆ ಇನ್ನೊಂದು ವಿವಾಹವನ್ನ ಮಾಡಿಕೊಳ್ಳಲೇ ಇಲ್ಲ. ಅದೇ ಸತೀದೇವಿ ಪಾರ್ವತಿ ದೇವಿಯಾಗಿ ಹುಟ್ಟಿ ಬಂದು ಪ್ರಾಣ ಅಂದ್ರೆ ತಪಸ್ಸು ಮಾಡಿ ಕೇಳಿಕೊಂಡಾಗ ಮಾತ್ರ ವಿವಾಹ ಮಾಡಿಕೊಳ್ಳಿಕ್ಕೆ ಒಪ್ಪಿಕೊಂಡವರೇ ಹೊರತಾಗಿ ಇನ್ನೊಬ್ಬ ಹೆಂಡತಿಯನ್ನು ಮಾಡಿಕೊಂಡವರಲ್ಲ. ಆದರೆ ತಲೆಯ ಮೇಲೆ ಇಟ್ಟುಕೊಂಡದ್ದು ಯಾಕೆ? ಭಗವಂತನ ಪಾದೋದಕ ಅಂತ ತಲೆಯ ಮೇಲೆ ಇಟ್ಟದ್ದು. ಆ ತಲೆಯ ಮೇಲೆ ಇಟ್ಟುಕೊಂಡ ಮೇಲೆ ಸ್ವಲ್ಪ ದಿವಸ ಆದಾಗ ಗಂಗಾದೇವಿಗೆ ಸ್ವಲ್ಪ ಅಹಂಕಾರ ಬಂತಂತೆ. ಸಹಜ, ಹಂಗ ಬಹಳ ಎತ್ತರಕ್ಕೆ ಹೋದ್ಮೇಲೆ ಅಹಂಕಾರ ಬರೋದಂತೂ ಸಹಜ. ಅದು ಎತ್ತರದಿಂದ ಉಳಿದವ್ರು ಸಣ್ಣವ್ರು ಕಾಣಿಸ್ತಿರ್ತಾವ ನೋಡ್ರಿ. ಎತ್ತರಕ್ಕೆ ಹೋದ್ಕೊಂಡು ಸಣ್ಣ ಕಾಣಿಸಂಗಿಲ್ಲ. ಯಾರೋ ಒಬ್ಬ ಪಾಪ ಹೇಳಿದ್ನಂತ, ಏನು ವಿಮಾನ್ಯಾಗ ಹೊಂಟಾಗ ತೆಳಗಿದ್ದವರೆಲ್ಲ ಇರಿವಿ ಕಣ್ಣಂಗೆ ಕಾಣ್ತಾರಂತ ಇಷ್ಟು ಹೇಳಿದ್ನಂತ.
ಗೊತ್ತಾಗ್ತಿ ಎತ್ತರಕ್ಕೆ ಕೂತ್ಕೊಂಡು ಕೆಳಗಿದ್ದವ್ರು ಇರಿವಿ ಕಣ್ಣಂಗೆ ಕಾಣ್ತಾ. ಆ ವಿಮಾನ್ಯಾಗ ಕೂತ್ಕೊಂಡು ಹೇಳಿದ್ನಂತ, ನೋಡ್ರಿ ಕೆಳಗೆಲ್ಲ ಜನ ಹೆಂಗೆ ಇರಿವಿ ಕಣ್ಣಂಗೆ ಕಾಣ್ಲಿಕ್ಕತ್ತಾರ ಅಂತ ತಿಳ್ಕೊಂಡು ಅವ ಬಾಜು ಕೂತ ಹೊಡೆದಂತ. ಇನ್ನೂ ವಿಮಾನ ಏರಿಲ್ಲ, ಅವು ಇರಿವಿನ ಅದು ವಿಮಾನ ಇನ್ನೂ ಏರಿಲ್ಲಪ್ಪಿ, ಅವು ಖರೆ ಇರಿವಿನಾವ ಸುಮ್ಕೂಡು ಅಂತ ಹೇಳಿದ್ರೆ. ಅದಕ್ಕೆ ಎತ್ತರಕ್ಕೆ ಏರಿದಂಗೆ ಉಳಿದವ್ರು ಸಣ್ಣವ್ರು ಕಾಣ್ಲಿಕ್ಕೆ ಶುರು ಮಾಡ್ತಾರೆ. ಗಂಗಾದೇವಿ ಎತ್ತರಕ್ಕೆ ಏರಿದ ಕೂಡಲೇ ಅಲ್ಲೇ ಹತ್ತಿರದಲ್ಲಿ ಕುಳಿತ ಪಾರ್ವತಿಯನ್ನಾದರೂ ತಿಳಿಬೇಕೋ ಬೇಡವೋ ಸ್ವಲ್ಪ ಅಹಂಕಾರ ತೋರಿಸಿದ ಕೂಡಲೇ ಪಾರ್ವತಿ ಅನ್ಕೊಂಡ್ಲಂತೆ, ಹಾಗಾದ್ರೆ ಇವಳನ್ನ ಕೆಳಗಿಳಿಸುವ ಪ್ರಸಂಗ ಬಂದಿದೆ. ಹೆಂಗೆ ಕೆಳಗಿಳಿಸ್ಬೇಕು? ಮನೆಯವ್ರಿಗೆ ಹೇಳಿದ್ರೆ ಏನ್ರಿ ಕೆಳಗಿಳಿಸ್ರಿ ಅಂತ ತಿಳ್ಕೊಂಡಂದ್ರೆ ಅಲ್ಲ, ವಿಷ್ಣುಪಾದೋದಕ್ಕೆ ಅದನ್ನೇ ಕೆಳಗಿಳಿಸ್ಬೇಕು ಅಂತ ಇವ್ರಂತ. ಅದಕ್ಕೆ ತಾವ ಉಪಾಯ ಮಾಡಿದ್ರಂತ. ಏನು ಉಪಾಯ ಮಾಡಿದ್ರು ಅಂದ್ರೆ, ತಮ್ಮ ಮಗನಾಗಿರುವಂತಹ ಗಣಪತಿಗೆ ಹೇಳಿ ಒಂದು ಕೆಲಸ ಮಾಡಿದ್ರಂತೆ. ತಸ್ಮಿನ್ ಕಾಲೇ ಪತಿಶಿರಸಃ ಸಪತ್ನಿ ನಿಷ್ಕಾಮಯಂಚ ಪಾರ್ವತ್ಯ ಪ್ರೇಷಿತೋ ವಿನಾಯಕೋ ಬ್ರಹ್ಮಚಾರಿ ವೇಷ ಪ್ರಚ್ಛನ್ನಃ ತಾನ್ ಋಷೀನ್ ಉಪಸಸಾರ. ಬ್ರಹ್ಮಚಾರಿಯ ವೇಷದಲ್ಲಿ ಗಣಪತಿ ಈ ಋಷಿಗಳ ಕಡೆಗೆ ಬಂದಿದ್ದಾನಂತೆ. ನೋಡ್ರಿ, ಮೂಲ ಗಣಪತಿ ಮಾಡಿದ ಅನುಗ್ರಹ ನಮ್ಮ ಮೇಲೇನು ಅಂತ ಕೇಳಿದ್ರೆ, ಪಾರ್ವತೀ ದೇವಿ ಮಾಡಿದ ಅನುಗ್ರಹವೂ ಹೌದು, ಗಣಪತಿ ಮಾಡಿದ ಅನುಗ್ರಹವೂ ಹೌದು. ಗಣಪತಿ ಬಂದಿದ್ದಾರೆ, ತಮ್ಮ ರೂಪದಲ್ಲಿ ಬರಲಿಲ್ಲವಂತೆ, ಬ್ರಹ್ಮಚಾರಿಯ ರೂಪದಲ್ಲಿ ಬರ್ತಿದ್ದಾರಂತೆ. ಮುಂದೆ ಗಣೇಶ ಪುರಾಣದಲ್ಲಿ ಒಂದು ಕಥೆ ಬರ್ತದೆ. ಯಾಕೆ ಗಣಪತಿಗೆ ದೂರ್ವ ಅಂದರೆ ಬಹಳ ಪ್ರೀತಿ ಅಂತ ತಿಳಿದುಕೊಂಡು, ಸಾಮಾನ್ಯವಾಗಿ ಗಣೇಶ ಚತುರ್ಥಿ ದಿವಸ 21 ದೂರ್ವ ಏರಿಸೋ ಪದ್ಧತಿ ಅದ. ಅದು 21 ಸಂಖ್ಯಾ ಯಾಕೆ ಬಂತು ಅನ್ನೋದು ಒಂದು, ಅದು ಹಂಗ ಬಂದದ ಆಚಾರ. ಅಷ್ಟಿಲ್ಲಿ ಇಷ್ಟು ಹೇಳಿಟ್ಬಿಟ್ಟಿರ್ತಾರೆ. ದೂರ್ವ ಏರಿಸ್ಬೇಕು ಯಾಕೆ ನೋಡ್ರಿ, 21 ಏರಿಸ್ತಿರೋ 41 ಏರಿಸ್ತಿರೋ ಬೇರೆ ವಿಷಯ. ಒಂದು ದೂರ್ವ ಅಂತನ್ನೋದು ಗಣಪತಿಗೆ ಎಷ್ಟು ಪ್ರಿಯವಾದದ್ದು ಅಂತ ಕೇಳಿದ್ರೆ, ಗಣೇಶ ಪುರಾಣದಲ್ಲಿ ಸ್ವತಃ ಹೇಳ್ತಾನೆ, ನನಗೆ ನೀವು ಭಕ್ಷ್ಯ ಭೋಜ್ಯ ಲೇಖ್ಯ ಪೇಖ್ಯ ಏನೂ ಇಡಬೇಡ್ರಿ, ಒಂದು ಗರಿಕೆಯನ್ನ ತೆಗೆದುಕೊಂಡು ಸಂಕಲ್ಪ ಮಾಡಿ ಅದನ್ನ ನೀವು ನನಗೆ ಸಮರ್ಪಣೆ ಮಾಡಿದರೆ ಎಲ್ಲವನ್ನೂ ನನಗೆ ಮಾಡಿದಂತೆ ಅಂತ ಗಣಪತಿ ಗರಿಕೆಯ ಬಗ್ಗೆ ಅಷ್ಟು ಪ್ರಾಧಾನ್ಯವನ್ನು ಕೊಟ್ಟಿದ್ದಾನೆ. ಅಂತೂ ಬ್ರಹ್ಮಚಾರಿ, ಅಲ್ಲಿ ಬ್ರಹ್ಮಚಾರಿ ವೇಷದಲ್ಲಿ ಬರ್ತಾರೆ. ಈಗ ಬ್ರಹ್ಮಚಾರಿ ವೇಷದಲ್ಲಿ ಬಂದ. ಈ ಎಲ್ಲ ಆಚಾರ ಪಾಪ ನಿತ್ಯ ಯಥಾ ಪ್ರಕಾರ ಸ್ನಾನ ಅನೇಕ ಮಾಡ್ಕೋತ ಕೂತಿದ್ರು. ಒಂದು ಕಡೆಗೆ ಕುಳಿತಿದ್ದಾರೆ. ಕುಳಿತಿರುವ ಕಾಲದಲ್ಲಿ ಆಲೋಚನಾ ಮಗ್ನರಾಗಿದ್ದಾರೆ. ಹೇಗೆ ಗೌತಮರನ್ನ ಒಪ್ಪಿಸಿ ಮನೆಗೆ ಹೋಗುವುದು, ಹೇಗೆ ಗೌತಮರನ್ನ ಒಪ್ಪಿಸಿ ಮನೆಗೆ ಹೋಗುವುದು ಅಂತ ಹೇಳಿ ಆಗ ಬಂದು ಹೇಳ್ತಾರಂತೆ, ತತ್ರ ಚ ಉಪಾಯಂ ಭಗವಂತಃ ಕಿಮತ್ರ ಭವತಾಂ ತಪೋಧನಾನಾಂ ತಪಕ್ಷಯಕರಣೇನ ಅತಿಚಿರಮೇಕಪರಾನ್ನ ಆಶನೇನ. ಎಷ್ಟು ಚಂದ ಬಂದು ಹೇಳ್ತಾರೆ ಗಣಪತಿ. ಬಂದು, ಅಲ್ರೇ ಆಚಾರ್ಯ, ಎಷ್ಟು ದಿವಸ ಅಂತ ಮಂದಿ ಮನೆ ಊಟ ಮಾಡ್ಕೊತ ಕೂಡ್ತೀರಿ ನೀವು? ಪರಾನ್ನ ಅಂತನ್ನೋದು ನಿಮ್ಮ ತಪಸ್ಸನ್ನು ಹಾಳು ಮಾಡ್ತದೆ. ಇಷ್ಟು ದಿವಸ ಅಲ್ಲೇ ಕೂತಿದ್ರಲ್ಲಿ ಊಟ ಮಾಡ್ಕೋತ. ಗಣಪತಿ ಬಂದು ಏನು ಬುದ್ಧಿ ಉಪಯೋಗಿಸಿದ್ರು ಅಂದ್ರೆ, ತಪಕ್ಷಯ ಕರಣೇನ ಅತಿಚಿರಂ ಏಕಪರಾನ್ನಾಶನೇನ. ಇನ್ನೊಬ್ಬರ ಮನೆ ಕೂಡೋದು ಊಟ ಮಾಡೋದು ಏನಿದೆ ಎಲ್ಲರ ಗಣಪತಿ ಹೇಳಿದ ಸೂತ್ರ ನಮಗೆ ಹೇಳಿದ್ದಾನೆ, ಅವರಿಗಲ್ಲ. ನಮಗೇನು ಸೂತ್ರ ಅದ ಅಂದ್ರೆ, ಇನ್ನೊಬ್ಬರ ಮನೆಯಾಗ ಊಟಕ್ಕೆ ಕರ್ದಾರ ಅಂತ ತಿಳ್ಕೊಂಡು ತಮಗೆ ತಲೆ ಹಿಡ್ಕೊಂಡು ಠಣ್ಣ ಜಿಕ್ಕೋತ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲ ಚರ ಜಿಕ್ಕೋತ್ ಯಾಕೆ ಸುರಕ್ಷಿತ ಹೋಗ್ತೀವಿ, ಅದು ಹೊರಗೆ ಜಿಗಂಗಿಲ್ರಿ, ಒಳಗೆ ಜಿಗಿತಿರ್ತೀವಿ. ಅಂತೂ ಇವತ್ತು ಮನೆಯೊಳಗ ಒಲಿ ಹೊತ್ಸೋಂಗಿಲ್ಲ. ಸಂತೋಷ ಆಗಿರ್ತದೆ. ಅದು ಕೆಲವ್ರಿಗೆ ಗೊತ್ತಾಗ್ತದೆ, ಉಳಿದವ್ರಿಗೆ ಗೊತ್ತಾಗಿಲ್ಲ. ಹಂಗೆಲ್ಲ ಸ್ವಾನುಭವೈಕ ವೇದ್ಯ ಅಂತ ಹಿಂಗೆ ಅಂತಿರ್ತಾರೆ ನೋಡ್ರಿ, ಅವರವರ ಅನುಭವಕ್ಕೆ ಮಾತ್ರ ವೇದ್ಯ ಆಗ್ತಿರ್ತದೆ. ಹಂಗ ಪರಾಣ ಉಣ್ಬಾರ. ಕಾರ್ಯಕ್ರಮ ಇದ್ದಾಗ ಉಣ್ಣುವುದು ಬೇರೆ, ಉಂಡ ಬಂದ ಮೇಲೂ ಕೂಡ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಬೇಕು ಅಂತ ವ್ಯವಸ್ಥೆ ಅದ. ಅಧಿಕವಾದ ಗಾಯತ್ರಿ ಜಪವನ್ನ, ಅಧಿಕವಾಗಿ ವಿಷ್ಣು ಸಹಸ್ರನಾಮಾದಿಗಳನ್ನ ಪಾರಾಯಣ ಮಾಡಿ, ಅದೇನು ಪರಾನ್ನ ಭೋಜನದಿಂದ ನಮಗೇನೊಂದು ಪುಣ್ಯ ಕ್ಷಯವಾಗಿರ್ತದೋ ಆ ಪುಣ್ಯವನ್ನ ಮತ್ತೆ ಪಡೆದುಕೊಳ್ಬೇಕು ಅಂತ ವ್ಯವಸ್ಥೆ ಇಟ್ಟಿದ್ದಾರೆ. ಗಣಪತಿ ಆ ಬಾಣವನ್ನು ಬಿಟ್ರು. ಏನ್ರಿ ಮಂದಿ ಮನೆಯಾಗ ಎಷ್ಟು ದಿವಸ ಅಂತ ಊಟ ಮಾಡ್ಕೊಂಡು ಕೂಡ್ತೀರಿ, ನಿಮ್ಮ ಪುಣ್ಯ ಎಲ್ಲ ಹಾಳಾಗಿ ಹೋಗ್ಬಿಡ್ತದ ಅಂತ. ಹೌದು, ಮತ್ತೆ ನಾ ಏನ್ ಮಾಡ್ಲಿ ಅಂತ ಕೇಳಿದವ್ರಲ್ಲ. ಇಷ್ಟು ಕೆಲಸ ಮಾಡ್ರಿ ನೀವು. ತತ್ರಚ ಉಪಾಯ ಮಾಕರಣೆ ಅಂತ ನಾನು ಒಂದು ಉಪಾಯ ಹೇಳ್ತೀನಿ. ತಪೋಬಲಾತ್ ಮಾಯಾಮಯಿ ಮಾಹೇಹಿ ನಿರ್ಮಮಿತ್ವಂ. ಒಂದು ದೊಡ್ಡ ನಿಮ್ಮ ತಪಸ್ಸಿನಿಂದ ಒಂದು ಆಕಳ ನಿರ್ಮಾಣ ಮಾಡ್ರಿ. ಆ ಆಕಳನ್ನ ಗೌತಮರ ಹೊಲದಲ್ಲಿ ಬಿಟ್ಬಿಡ್ರಿ. ಅದು ಎಲ್ಲಿ ಹೋಗಿರ್ತದ ತಿನ್ಲಿಕ್ಕೆ ಅಲ್ಲಿ ಹೋಗ್ಬಿಟ್ಬಿಡ್ರಿ. ಬಿಟ್ರಿ ಅನ್ನೋದು ಏನ್ ಮಾಡ್ತದ ಅಂದ್ರೆ ಹೋಗಿ ತಿಂತದ. ತಿನ್ನೋ ಕಾಲಕ್ಕೆ ಗೌತಮರು ನೋಡ್ತಾರ, ಅಲ್ಲ ಗೋಗ್ರಾಸ ಹಾಕಬೇಕು, ಇಲ್ಲ ಅಂತಲ್ಲ. ಮೊದಲು ಬ್ರಾಹ್ಮಣರು ದೇವರು ಎಲ್ಲ ಮುಗಿಸಿಕೊಂಡು ಬಂದ ನಂತರದಲ್ಲಿ ಗೋಗ್ರಾಸ ಅದ. ಇದು ಅಷ್ಟು ತಿನ್ಬಿಟ್ಟು ಹೆಂಗ ಅಂತ ಅವರು ತಮ್ಮ ಕೈಯಾಗಿದ್ದು ಒಂದು ಕಮಂಡಲು ನೀರಿನಿಂದ ಹಾಕ್ತಾರೆ. ಇಲ್ಲಿ ನಾನು ಒಂದು ಕಟೀಲೋ ಒಂದು ಹುಲ್ಲೋ ಹಿಂಗೆ ಹಾಕ್ತಾರಂತ ಅನ್ಕೊಂಡಿದ್ದೆ. ಆದ್ರೆ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳುವಾಗ ಸ್ಪಷ್ಟವಾಗಿ ಹೇಳ್ತಾರೆ, ಏನು ಅಂದ್ರೆ
ಕೇವಲಾತ್ ಮೇ ಕಮಂಡಲು ಉದಕ ಬಿಂದು ಸಂಸ್ಪರ್ಶಾತ್ ಆಪತತಿ. ಕಮಂಡಲು ಬಿದು ತಮ್ಮ ತಂಬಿಗೆಯಲ್ಲಿರುವಂತಹ ನೀರಿನ ಹನಿಯಿಂದ ಬಿದ್ದು ಹೋಯ್ತಲ್ಲ ಅಂತಂತಾರೆ. ಅಂದ್ರೆ ಅವರು ಆಕಳನ್ನ ಓಡಿಸ್ಲಿಕ್ಕೆ ಹುಲ್ಲು ಕಡ್ಡಿ ಕಸಿ